ಹಲೋ, ವೆಲ್ಕಮ್ ಟು ಅಶ್ವಿನಿ ಕುಕಿಂಗ್. ನಾನಿವತ್ತು ಈ ಬೇಸಿಗೆಗೆ ಐಸ್ ಕ್ರೀಮ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ ಹಾಗೂ ಮನೆಯಲ್ಲೆಲ್ಲ ಮಕ್ಕಳು ಕೂಡ ಇರ್ತಾರಲ್ವ, ಅವರಿಗೆ ಒಂದು ಸಲ ಈ ವಿಧಾನದಲ್ಲಿ ಮಾಡಿಕೊಟ್ಟು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾವು ಇದಕ್ಕೆ ಫ್ರೆಶ್ ಕ್ರೀಮ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಹಾಗೆ ಮಿಲ್ಕ್ ಪೌಡರ್ ಕೂಡ ಆಗಿರ್ಬೋದು, ನಾವು ಇದು ಯಾವುದನ್ನು ಕೂಡ ಬಳಸ್ತಾ ಇಲ್ಲ. ಹಾಗೆಯೇ ನಾವು ನ್ಯಾಚುರಲ್ಲಾಗಿ ಐಸ್ ಕ್ರೀಮ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರ್ತಕ್ಕಂಥ ಕೆಲವೊಂದು ಪದಾರ್ಥಗಳನ್ನು ಮಾತ್ರ ನಾವು ಬಳಸ್ಕೊಂಡು ಮಾಡೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಬಾದಾಮಿ ಒಂದು 5, ಗೋಡಂಬಿ ಒಂದು 15, 1 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ತೊಗೋಬೇಕಾಗತ್ತೆ. ನಾವಿಲ್ಲಿ ಬಾದಾಮಿ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಸೇರಿಸ್ತಾ ಇರ್ತಕ್ಕಂಥದ್ದು ಒಂದು ಮಿಕ್ಸಿ ಜಾರ್ಗೆ. ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಹಾಲಿಗೆ 1 ಚಿಟಿಕೆಯಷ್ಟು ಸಾಫ್ರಾನನ್ನು ಸೇರಿಸ್ತಾ ಇದ್ದೀನಿ, ಕೇಸರಿ ದಳಗಳನ್ನು. ಇದನ್ನು 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡು ತೊಗೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನು ಬಿಸಿ ಇಟ್ಟಿದ್ದೆ. ಹಾಲೆಲ್ಲ ಚೆನ್ನಾಗಿ ಕುದೀತಾ ಇರೋ ಟೈಮ್ನಲ್ಲಿ ನಾವಿಲ್ಲಿ ಏನು ಕೇಸರಿ ದಳಗಳನ್ನು ನೆನೆಸಿಟ್ಟಿದ್ವಿ ಅಲ್ವಾ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಾವಿಲ್ಲಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಬಾದಾಮಿ ಮತ್ತು ಗೋಡಂಬಿ ಪೇಸ್ಟ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸಲ ಕುದಿಸ್ಕೋಬೇಕಾಗತ್ತೆ. ಹಾಲಿನ ಪ್ರಮಾಣವೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು. ಈಗ ಅರ್ಧ ಲೀಟರ್ ಇರ್ತಕ್ಕಂಥ ಹಾಲು 1/4 ಲೀಟರ್ನಷ್ಟು ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕೈ ಬಿಡದೇ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಈ ರೀತಿಯಾಗಿ ನಾವು ಕುದಿಸ್ಕೋಬೇಕಾಗತ್ತೆ. ಈಗ ನಾವು ಹಾರಲಿಕ್ಕೆ ಅಂತ ಇಟ್ಟಿದ್ದೆ ಅರ್ಧ ಗಂಟೆಗಳ ಕಾಲ. ಹಾರಿದ ನಂತರದಲ್ಲಿ ನಾವಿಲ್ಲಿ ಏನು ಕ್ರೀಮ್ನ ಮಾಡಿಟ್ಕೊಂಡಿದ್ವಿ ಅಲ್ವಾ, ಐಸ್ ಕ್ರೀಮ್ದು, ಅದನ್ನೊಂದು ಮಿಕ್ಸಿ ಜಾರ್ಗೆ ಸೇರಿಸಿ 1 ಕಪ್ನಷ್ಟು ಬೆಲ್ಲ ಹಾಗೂ 2 ಏಲಕ್ಕಿಗಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ನಾವು ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಸೇರಿಸ್ಬಿಟ್ಟು ಇದನ್ನು 6 ರಿಂದ 8 ಗಂಟೆಗಳ ಕಾಲ ನಾನಿಲ್ಲಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಇದಕ್ಕೆ ಮೇಲೆ ಜಸ್ಟ್ ಗಾರ್ಲಿಷ್ಗೆ ಅಂತ ನಾನಿಲ್ಲಿ ಪಿಸ್ತಾ, ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾವು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಇಡ್ತಾ ಇರ್ತಕ್ಕಂಥದ್ದು ಫ್ರೀಝರಲ್ಲಿ. ಸೊ ನೋಡೋಣ ಯಾವ ರೀತಿಯಾಗಿ ಆಗಿದೆ ಅಂತ. ಸೊ ನೀವಿಲ್ಲಿ ನೋಡ್ತಿರ್ಬೋದು. ಸೊ ನೋಡಿದ್ರಿ ಅಲ್ವಾ, ಎಷ್ಟು ಈಸಿಯಾಗಿ ನಾವು ಐಸ್ ಕ್ರೀಮ್ನ ಮಾಡ್ಕೊಳ್ಳೋದು ಅಂತ. ಈ ರೀತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು. ಜಸ್ಟ್ ಮತ್ತೆ ನಾನು ಮೇಲೆ ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಸಲ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.